ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಆಲ್ರೆಡಿ ನಮ್ಮ ಹಳೆಯದಲ್ಲಿ ಬಹಳಷ್ಟು ವಿಚಾರಗಳು ಇತ್ತೀಚೆಗೆ ಒಂದು 15 ದಿನಗಳಲ್ಲಿ ನಮ್ಮ ಹಳೆಯದಲ್ಲಿ ವಿಚಿತ್ರವಾದಂತಹ ಘಟನೆಗಳು ಆಗ್ತಾ ಇದೆ. ಸೊ ಈ ಘಟನೆಗಳಿಗೆ ಸಂಬಂಧಿಸಿದಂತೆ ಬಹಳಷ್ಟು ಜನ ಅವರವರ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ. ಸೊ ಯಾಕೆ ಆಗ್ತಿದೆ ನಮ್ಮ ಹಳೆಯ ತಾಲೂಕಿನಲ್ಲಿ, ಆಮೇಲೆ ಈ ಥರದ ಮೊನ್ನೆ ರೀಸೆಂಟ್ ಆಗಿ ಒಂದು ನಾಡು ಬಾಂಬ್ ಅಂದ್ರೆ ಕಚ್ಚಾ ಬಾಂಬ್ ತಯಾರು ಮಾಡಿ ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದು ಏಕಾಏಕಿ ಬ್ಲಾಸ್ಟ್ ಆಗತ್ತೆ. ಅದರ ಹಿಂದೆ ಬಹಳಷ್ಟು ದೊಡ್ಡ ಕಥೆಗಳು ಇದೆ ಅಂತ ಹೇಳ್ತಾರೆ. ಆ ಕಥೆಗಳು ನಮ್ಮ ಪೊಲೀಸ್ ಇಲಾಖೆ ಆಗಲಿ ಅಥವಾ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗಾಗಲಿ ಗೊತ್ತಿರದೆ ಇದ್ದದ್ದ ಅನ್ನೋದು ಒಂದು ನಮ್ಮ ಪ್ರಶ್ನೆ. ಯಾಕೆ ಗೊತ್ತಿದ್ರು ಕೂಡ ಯಾಕೆ ಸುಮ್ಮನಿದ್ರು? ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳಿಯಾಳ ಏನಿದೆ ಕ್ಷೇತ್ರ, ಹಳಿಯಾಳ ತಾಲೂಕು ಏನಿದೆ, ಅನೈತಿಕ ಚಟುವಟಿಕೆಗಳಿಗೆ ಒಂದು ಬಹಳಷ್ಟು ದೊಡ್ಡ ಕೇಂದ್ರ ಬಿಂದುವಾಗಿ ಹೊರಹೊಮ್ತಾ ಇದೆ. ನಮ್ಮ 2 ವಾರದ ಹಿಂದಿನ ಒಂದು ಘಟನೆ ನನಗೆ ಇಲ್ಲಿ ನಾನು ಸ್ಮರಿಸ್ತೀನಿ. ಆಲ್ರೆಡಿ ಈ ಮಚ್ಚ ಮಂಜ ಅನ್ನೋದು ಎಲ್ರಿಗೂ ಜಗಜ್ಜಾಹೀರಾಗಿರುವಂಥದ್ದು ಎಲ್ರಿಗೂ ಗೊತ್ತು. ಸೊ ಈ ಘಟನೆ ಘಟಿಸ್ಲಿಕ್ಕೆ ಕಾರಣ ನಮ್ಮ ಪೊಲೀಸ್ ಇಲಾಖೆಯವರು. ಆ ಸ್ಥಳದಲ್ಲಿ ಏನು ಘಟನೆ ಆಗ್ತಾ ಇತ್ತು, ಆ ಸ್ಥಳದಲ್ಲಿ ಬಂದ PSI ಆಗಿರ್ಬೋದು ಅಥವಾ ಪೊಲೀಸ್ ಸಿಬ್ಬಂದಿ ವರ್ಗ ಆಗಿರ್ಬೋದು, ಇವ್ರು ಏನ್ ಮಾಡ್ತಾರೆ, ಘಟನೆ ಸ್ಥಳಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ಆ ಮಚ್ಚ ಮಂಜ ಅನ್ನೋ ಏನು ವ್ಯಕ್ತಿ ಇದ್ದಾನೆ ಅವನನ್ನ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಲಿಲ್ಲ. ಅವನು ಮಾಡ್ತಿರುವಂತ ಏನ್ ರಂಪಾಟ ಇತ್ತು ಅದನ್ನ ವಿಡಿಯೋದಲ್ಲಿ ಅಂದ್ರೆ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋ ಕೆಲಸಗಳನ್ನ ಮಾಡ್ತಾ ಟೈಮ್ ಪಾಸ್ ಮಾಡಿದ್ರು ಅನ್ನೋದು ಸಾರ್ವಜನಿಕರ ಒಂದು ಆಕ್ರೋಶಭರಿತ ಯೋಚನೆ ಆಗಿದೆ. ಸೊ ಇದಕ್ಕೆ ಅನುಗುಣವಾಗಿ SP ಅವರಾಗಿರ್ಬೋದು ಅಥವಾ ನಮ್ಮ ಏನ್ ಜಿಲ್ಲಾಡಳಿತ ಇದೆ ಅವ್ರ ಮೇಲೆ ಆಕ್ಷನ್ ಕೂಡ ತಗೊಂಡಿದೆ, ಕ್ರಮ ಕೂಡ ತಗೊಂಡಿದೆ. ಆದ್ರೆ ಅದ್ರ ಹಿಂದಿನ ಕೆಲವೊಂದಿಷ್ಟು ಕಥೆಗಳು ಜನರಿಗೆ ಗೊತ್ತಿಲ್ಲ. ಸೊ ಆ ಅವತ್ತಿನ ಘಟನೆ ಯಾಕಾಯ್ತು, ಅಷ್ಟೊಂದು ದೊಡ್ಡ ರಂಪಾಟ ಮಚ್ಚ ಮಂಜ ಅನ್ನೋ ವ್ಯಕ್ತಿ ಯಾಕೆ ಮಾಡ್ದ ಅನ್ನೋದ್ರ ಬಗ್ಗೆ ಜನರ ಮೈಂಡ್ ಅಲ್ಲಿ ಎವ್ರಿ ಡೇ ಈ ತರದ ಪ್ರಶ್ನೆಗಳು ಬರ್ತಾ ಇದೆ. ಸೊ ಅದ್ರ ಹಿಂದಿನ ಕಥೆಗಳು ಏನಪ್ಪಾ? ಹಾಗಾದ್ರೆ ಅದ್ರ ಹಿಂದೆ ಏನೆಲ್ಲ ಘಟನೆಗಳು ನಡೀತಾ ಇದೆ, ಏನೆಲ್ಲ ಕಥೆಗಳಿದೆ? ಸೊ ಅವತ್ತಿನ ಘಟನೆ ಆಗ್ಲಿಕ್ಕೆ ಏನ್ ಕಾರಣ, ಮೂಲ ಕಾರಣ ಏನು? ಮಚ್ಚ ಮಂಜ ಮತ್ತೆ ಅವನ ಸಹವರ್ತಿಗಳು ಏನಿದ್ದಾರೆ ಸ್ನೇಹಿತರು ಎಷ್ಟು ಹೊತ್ತಿಗೆ ಮೌರ್ಯ ಬಾರ್ಗೆ ಹತ್ರ ಬಂದ್ರು, ಎಷ್ಟು ಹೊತ್ತು ಅಲ್ಲಿ ಕೂತ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಯಾರು ಏನು ಅದ್ರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಬಹಳಷ್ಟು ಜನ ವರದಿಗಳು ಕೂಡ ಮಾಡಿದ್ರು. ಅವನನ್ನ ಇವತ್ತು ಬಂಧಿಸಲಾಗಿದೆ, ಇಲ್ಲ ಅಂತ ಹೇಳಲ್ಲ, ನ್ಯಾಯಾಂಗ ಬಂಧನದಲ್ಲಿದ್ದಾನೆ. ಆದ್ರೆ ಇಷ್ಟೊಂದು ಈ ಅನೈತಿಕ ಚಟುವಟಿಕೆಗಳಿಗೆ ಯಾಕೆ ಆಗ್ತಿದೆ, ಯಾಕೆ ನಮ್ಮ ತಾಲೂಕಿನಲ್ಲಿ ಯಾಕೆ ಇಷ್ಟೊಂದು ಸಮಸ್ಯೆಗಳಾಗ್ತಾ ಇದೆ, ಯಾಕೆ ಇಷ್ಟೊಂದು ಘಟನೆಗಳು ಆಗ್ತಾ ಇದೆ, ಪ್ರತಿ ವಾರಕ್ಕೊಂದರಂತೆ ಇಲ್ಲಿ ಘಟನೆಗಳಾಗ್ತಾ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ನಾವು ಬಹಳಷ್ಟು ಯೋಚನೆ ಮಾಡುವಂಥದ್ದಿದೆ. ಆಮೇಲೆ ಇಲ್ಲಿನ ಏನ್ ಆಡಳಿತ ವ್ಯವಸ್ಥೆ ಇದೆ ಕುಸಿದು ಹೋಗಿದೆ ಅಂತ ಹೇಳಿ ನಮ್ಮ ಏನ್ ರೈತ ಮುಖಂಡರು ಏನಿದ್ದಾರೆ ಅವರು ಕೂಡ ಆರೋಪ ಮಾಡ್ತಿದ್ದಾರೆ. ಆಮೇಲೆ ರಕ್ಷಣಾ ವೇದಿಕೆಯವರು ನಮ್ಮ ಹಳೆಯ ತಾಲೂಕು ಘಟಕದ ವತಿಯಿಂದ ಕೂಡ ತಹಶೀಲ್ದಾರ್ ಅವರಿಗೆ ಒಂದು ಮನವಿ ಪತ್ರ ಕೂಡ ಸಲ್ಲಿಸ್ತಾರೆ. ಇಲ್ಲಿ ಹದಗೆಟ್ಟಿರುವ ಒಂದು ವ್ಯವಸ್ಥೆಯನ್ನ ನೀವು ಸರಿಪಡಿಸ್ರಿ ಅಂತ ಹೇಳಿ. ಯಾಕೆ ಆಗ್ತಿದೆ ಹಾಗಾದ್ರೆ? ನಮ್ಮ ಹಿರಿಯ ಶಾಸಕರು ಇದ್ರ ಬಗ್ಗೆ ಯಾಕೆ ಮೌನ ವಹಿಸ್ತಾ ಇದ್ದಾರೆ? ಇಲ್ಲಿ ನಡೀತಿರತಕ್ಕಂತಹ ಏನ್ ಘಟನೆಗಳಿದೆ ಇದ್ರ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ, ಅಥವಾ ಇದ್ರ ಬಗ್ಗೆ ಯಾಕೆ ಪ್ರತಿಕ್ರಿಯೆ ನಮ್ಮ MLA ಸಾಹೇಬರು ಕೊಡ್ತಾ ಇಲ್ಲ ಅನ್ನೋದು ಸಾರ್ವಜನಿಕರಲ್ಲಿ ಮೂಡ್ತಕ್ಕಂತಹ ಪ್ರಶ್ನೆ ಆಗಿರುವಂಥದ್ದು. ಸೊ ನಮ್ಮ ಪ್ರಶ್ನೆಯೂ ಕೂಡ ಅದೇ ಇರುವಂಥದ್ದು, ಯಾಕೆ ಇಷ್ಟೊಂದೆಲ್ಲ ಘಟನೆಗಳು ಆಗ್ತಿದೆ, ಇದ್ರ ಬಗ್ಗೆ ನೀವು ಕ್ರಮ ತಗೊಳ್ತಿದ್ದೀರಿ? ಈ ಪೊಲೀಸರು ಏನಿದ್ದಾರೆ 8 ಜನ ಏನು ಪೊಲೀಸರು ಕಾನ್ಸ್ಟೇಬಲ್ಸ್ ಇದ್ದಾರೆ, ಅವರನ್ನ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದ್ದಾರೆ ಮಾನ್ಯ SP ಸಾಹೇಬರು. ಆದ್ರೆ ಅವರಲ್ಲಿ ಪಾಪ ಅವ್ರು ಹೇಳ್ಕೊಳ್ಳುವಂಥದ್ದು ಅವರ ವೇದನೆಗಳನ್ನ ನಮ್ಮ ಹತ್ರ ಹೇಳ್ಕೊಂಡಾಗ ಸೊ ಈ ತರದ್ದು ಎಲ್ಲ ಹೇಳ್ತಿದ್ದಾರೆ, ನಾವು ಹೋಗದೆ ತಪ್ಪ, ಅಥವಾ ಅಲ್ಲಿ ಘಟನೆ ಆಗ್ತಿದೆ ಅಂತ ಹೇಳಿ ನಾವು ಹೋಗಿದ್ದೆ ತಪ್ಪ, ನಮ್ಮ ಆದೇಶಕ್ಕಾಗಿ ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ನಾವು ಡಿಪೆಂಡ್ ಆಗಿದ್ವಿ, ಸೊ ನಮ್ಮನ್ನ ನೀವು ಫ್ರೀ ಹ್ಯಾಂಡ್ ಆಗಿ ಬಿಟ್ಟಿದ್ರೆ ನಾವು ಏನ್ ಬೇಕಾದ್ರೂ ಮಾಡ್ತಿದ್ವಿ, ಅಷ್ಟೊಂದು ದೊಡ್ಡ ಘಟನೆ ಆಗ್ಲಿಕ್ಕೆ ನಾವು ಬಿಡ್ತಾ ಇರ್ಲಿಲ್ಲ, ಇದಕ್ಕೆಲ್ಲ ಮೇಲಾಧಿಕಾರಿಗಳೇ ಕಾರಣ, ಅವ್ರ ಮೇಲೆ ನೀವು ಆಕ್ಷನ್ ತಗೊಳ್ಳಿ, ನಮ್ಮ ಮೇಲೆ ಯಾಕೆ ತಗೊಳ್ತೀರಿ ಅನ್ನೋ ಪ್ರಶ್ನೆಗಳು ಕೂಡ ಎತ್ತಾ ಇದ್ದಾರೆ. ಸೊ ಇದು ಸಹಜವಾಗಿದೆ, ಯಾಕಂದ್ರೆ ಅವ್ರ ಪಾಪ ಅವ್ರ ಏನ್ ಕೆಲಸ ಇರುತ್ತೆ, ಕರ್ತವ್ಯ ಇರುತ್ತೆ, ಅದನ್ನ ಅವ್ರು ನಿಭಾಯಿಸಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಇನ್ ಡೆಪ್ತ್ ಆಗಿ ಒಂದು ತನಿಖೆ ಮಾಡ್ಬೇಕಾಗತ್ತೆ. ಸೊ ಇದ್ರ ವಿರುದ್ಧವಾಗಿ ಯಾರೆಲ್ಲ ಇದ್ದಾರೆ, ಆಡಳಿತ ವ್ಯವಸ್ಥೆಯ ವಿರುದ್ಧ ಯಾರೆಲ್ಲ ಆಕ್ಟಿವಿಟಿಗಳು ಮಾಡ್ತಾ ಇದ್ದಾರೆ, ಸೊ ಅವ್ರ ಬಗ್ಗೆ ನೀವು ಕಟ್ಟುನಿಟ್ಟಿನ ಕ್ರಮವನ್ನ ನೀವು ತಗೊಳ್ಬೇಕಾಗತ್ತೆ. ಮಾನ್ಯ ನಮ್ಮ ಸ್ಥಳೀಯ ಶಾಸಕರಾದಂತಹ RV ದೇಶಪಾಂಡೆ ಸಾಹೇಬ್ರೆ, ನೀವು ಕೂಡ ಇದ್ರ ಬಗ್ಗೆ ನೀವು ಬಹಳಷ್ಟು ಗಂಭೀರವಾಗಿ ಈ ವಿಷಯಗಳನ್ನ ನೀವು ಯೋಚನೆ ಮಾಡಿ, ಅಥವಾ ಇದ್ರ ಯಾರು ತಪ್ಪಿತಸ್ಥರು ಯಾರು ಇದ್ದಾರೆ ಅವ್ರ ಮೇಲೆ ನೀವು ಕ್ರಮವನ್ನ ತಗೊಂಡು ಆದಷ್ಟು ಇಲ್ಲಿಯ ಒಂದು ಸುರಕ್ಷತೆ, ಜನರ ಸುರಕ್ಷತೆ ಆಗಿರಬಹುದು ಅಥವಾ ಆಡಳಿತ ವ್ಯವಸ್ಥೆಯಲ್ಲಿನ ಕೆಲವೊಂದಿಷ್ಟು ದೋಷಗಳೇನಿದೆ ಅದನ್ನೆಲ್ಲ ಸರಿಪಡಿಸುವ ಕೆಲಸ ನಿಮ್ದು ಆಗಿರುತ್ತೆ. ಸೊ ನೀವು ನಮ್ಮ ಮೊದಲ ಪ್ರತಿನಿಧಿ, ನೀವೇ ಮೊದಲ ನಮ್ಮ ಈ ಕ್ಷೇತ್ರದ ವ್ಯಕ್ತಿಯಾಗಿರ್ತೀರಿ. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಜನರಲ್ಲಿ ಏನು ಭಯದ ವಾತಾವರಣ ಸೃಷ್ಟಿಯಾಗಿದೆ, ಆತಂಕದ ವಾತಾವರಣ ಏನು ಸೃಷ್ಟಿಯಾಗಿದೆ ಅದನ್ನು ನೀವು ಸರಿಪಡಿಸಬೇಕು.
ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಅಥವಾ ನೀವು ಏನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಪೇಜ್ನ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.